ಬೀದಿ ನಾಯಿಗಳ ಹಾವಳಿ ದಾಳಿ ಹೆಚ್ಚಾಗ್ತಾ ಇರೋ ನಡುವೆ ನವಜಾತ ಶಿಶುವನ್ನ ಬೀದಿ ನಾಯಿಗಳು ರಾತ್ರಿ ಇಡೀ ಕಾವಲು ಕಾದ ಘಟನೆ ಪಶ್ಚಿಮ ಬಂಗಾಳದ ನಾದಿಯಾ ಜಿಲ್ಲೆಯ ನದಿಪಟ್ಟಣದಲ್ಲಿ ನಡೆದಿದೆ. ರೈಲ್ವೆ ಕಾರ್ಮಿಕರ ಕಾಲೋನಿಯ ಸ್ನಾನಗೃಹದ ಹೊರಗೆ ಶಿಶು ಕಂಡುಬಂದಿದೆ. ಮಗು ಜನಿಸಿ ಒಂದು ದಿನವೂ ಆಗಿರಲಿಲ್ಲ. ಪ್ರಾಯಶಃ ಕೆಲವೇ ಗಂಟೆಗಳು ಆಗಿರಬಹುದು. ಇನ್ನು ಮೈಯಲ್ಲಿ ರಕ್ತವಿತ್ತು. ಸಮೀಪದಲ್ಲಿ ಯಾರೂ ಇರಲಿಲ್ಲ. ರಾತ್ರಿ ಕತ್ತಲಲ್ಲಿ ಯಾರನ್ನೂ ಸ್ನಾನಗೃಹದ ಸಮೀಪ ಹೋಗೋಕೆ ನಾಯಿಗಳು ಬಿಟ್ಟಿಲ್ಲ. ಬೆಳಗಿನ ಜಾವ ನೋಡಿದಾಗ ಮಗುವಿನ ಸುತ್ತ ನಾಯಿಗಳು ಕಾವಲನ್ನ ಕಾಯ್ತಾ ಇದ್ವು ಅಂತ ಸ್ಥಳೀಯರು ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಮಗುವನ್ನ ಮೊದಲು ನೋಡಿದ ಸ್ಥಳೀಯ ನಿವಾಸಿ ಸುಕ್ಲಾ ಮೊಂಡಲ್, ಸ್ನಾನಗೃಹದ ಬಳಿ ಬೆಳಗಿನ ಜಾವ ಹೋದಾಗ ನವಜಾತ ಶಿಶುವನ್ನು ನೋಡಿ ಮೂಕ ವಿಸ್ಮಿತಗೊಂಡೆವು. ರಕ್ತದಿಂದ ಕೂಡಿದ್ದ ಮಗುವಿನ ಮೇಲೆ ನಾಯಿಗಳು ಆಕ್ರಮಣ ಮಾಡಿರಲಿಲ್ಲ, ಬದಲಾಗಿ ಎಚ್ಚರವಾಗಿ ಕಾವಲು ಕಾಯ್ತಾ ಇದ್ವು ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಇನ್ನೋರ್ವ ನಿವಾಸಿ ಸುಭಾಷ್ ಪಾಲ್ ಮಾತನಾಡಿ, ಬೆಳಗಿನ ಜಾವ ಮಗು ಅಳುವ ಸದ್ದು ಕೇಳಿಸಿತ್ತು. ಯಾರದೋ ಕುಟುಂಬದಲ್ಲಿ ಮಗು ಅಸ್ವಸ್ಥಗೊಂಡಿರಬಹುದು, ಹಾಗಾಗಿ ಅಳ್ತಾ ಇದೆ ಅಂತ ಭಾವಿಸಿದೆ. ಆದ್ರೆ ನವಜಾತ ಶಿಶು ಹೊರಗೆ ಮಲಗಿದೆ. ನಾಯಿಗಳು ಕಾವಲು ಕಾಯ್ತಾ ಇದೆ ಅಂತ ನಾನು ಎಂದಿಗೂ ಊಹಿಸಿರಲಿಲ್ಲ. ಅದನ್ನ ನೋಡಿ ಆಶ್ಚರ್ಯಚಕಿತನಾದೆ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಯಾರಿಗೂ ಹತ್ತಿರ ಹೋಗೋಕೆ ಬಿಡದ ನಾಯಿಗಳು ಕೊಂಚ ಬೆಳಕು ಹರಿತಾ ಇದ್ದಂತೆ ಮಗುವಿನ ಹತ್ತಿರ ಹೋಗೋಕೆ ಬಿಟ್ಟಿದೆ. ಬಳಿಕ ಮಗುವನ್ನ ದುಪ್ಪಟ್ಟಾದಲ್ಲಿ ಸುತ್ತಿ ಸಹಾಯಕ್ಕಾಗಿ ನೆರೆಹೊರೆಯವರನ್ನ ಕರೆದೆ ಅಂತ ಹೇಳ್ತಾರೆ ಸುಕ್ಲಾ. ಹಾಗೇನೆ ಮಗುವನ್ನ ತೊರೆದು ಹೋದವರಿಗಿಂತ ಹೆಚ್ಚು ಮಾನವೀಯತೆಯನ್ನ ನಾಯಿಗಳು ತೋರಿದೆ ಅಂತ ರೈಲ್ವೆ ಕೆಲಸಗಾರರೊಬ್ಬರು ಹೇಳಿದ್ದಾರೆ. ಇನ್ನು ಶಿಶುವನ್ನ ಮೊದಲು ಮಹೇಶ್ಗಂಜ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಬಳಿಕ ಕೃಷ್ಣನಗರ ಸದರ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅದಾದ ಬಳಿಕ ವೈದ್ಯರು ಯಾವುದೇ ಗಾಯಗಳಿಲ್ಲ ಅಂತ ಹೇಳಿದ್ರು. ಮಗುವಿನ ತಲೆಯ ಮೇಲಿನ ರಕ್ತ ಹೆರಿಗೆಯ ರಕ್ತವಾಗಿದೆ. ಹೆರಿಗೆ ಆದ ಕೂಡಲೇ ಮಗುವನ್ನ ಬಿಟ್ಟು ಹೋಗಿರೋದಕ್ಕೆ ಆ ರಕ್ತವೇ ಸಾಕ್ಷಿ ಅಂತ ವೈದ್ಯರು ಹೇಳಿರೋದಾಗಿ ವರದಿಯಾಗಿದೆ. ಇನ್ನು ನವದ್ವೀಪ್ ಪೊಲೀಸರು ಮತ್ತು ಮಕ್ಕಳ ಸಹಾಯ ಅಧಿಕಾರಿಗಳು ವಿಚಾರಣೆಯನ್ನ ಶುರು ಮಾಡಿದ್ದಾರೆ.